ಒಂದು ಸತ್ಯ ಹೇಳ್ತೀನಿ, ನೀನು ಫೇಲ್ ಆಗ್ತಿರೋದು ಟ್ಯಾಲೆಂಟ್ನ ಕೊರತೆಯಿಂದ ಅಲ್ಲ, ನಿನ್ನನ್ನು ಸ್ಲೋ ಪಾಯ್ಸನ್ ಮಾಡ್ತಿರೋ ಬ್ಯಾಡ್ ಲಕ್ ಕೂಡ ಅಲ್ಲ. ಅದೊಂದು ಸ್ನೇಕ್, ಅದು ಸೈಲೆಂಟ್ ಸ್ನೇಕ್. ಅದರ ಹೆಸರು ಡಿಸ್ಟ್ರಾಕ್ಷನ್ ನಿನ್ನನ್ನು ಕೊಲ್ಲೋದಿಲ್ಲ, ಅವು ನಿನ್ನ ಡ್ರೀಮ್ಸನ್ನು ನಿನ್ನಿಂದ ದೂರ ಮಾಡುತ್ತೆ. ಅಂತಿಮದಲ್ಲಿ ನಿನ್ನಲ್ಲಿ ರಿಗ್ರೆಟ್ ಮಾತ್ರ ಉಳ್ಕೊಳ್ಳುತ್ತೆ. ಇಮ್ಯಾಜಿನ್ ಮಾಡು ಬ್ರೋ, ನೀನು ಎಕ್ಸಾಮ್ಗೆ ಓದೋಕ್ಕೆ ಬುಕ್ ಓಪನ್ ಮಾಡ್ತೀಯಾ, ಆದರೆ 5 ನಿಮಿಷ ಅಂದ್ಕೊಂಡು ಫೋನನ್ನು ಓಪನ್ ಮಾಡ್ತೀಯಾ, ರೀಲ್ಸನ್ನು ಸ್ಕ್ರೋಲ್ ಮಾಡ್ತೀಯಾ. ಒಮ್ಮೆ ಆಗುವಷ್ಟರಲ್ಲಿ 2 ಗಂಟೆ ಆಗಿರುತ್ತೆ. ಜಿಮ್ಗೆ ಹೋಗಬೇಕು ಅಂತ ಅಂದ್ಕೊಂಡಿರ್ತೀಯ, ಆದರೆ ಬೆಡ್ನಲ್ಲೇ ಫೋನ್ ಹಿಡ್ಕೊಂಡು ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡ್ತಾ ಟೈಮ್ ವೇಸ್ಟ್ ಮಾಡ್ತೀಯಾ. ನಿನ್ನ ಮೈಂಡ್ ಹೇಳ್ತಾ ಇರುತ್ತೆ, ಇನ್ನೊಂದು ವಿಡಿಯೋ, ಇನ್ನೊಂದು ಎಪಿಸೋಡ್, ಇನ್ನೊಂದು ಮ್ಯಾಚ್ ಅಂತ. ಆದರೆ ನಿಧಾನವಾಗಿ ಎಷ್ಟೋ ತಿಂಗಳು ಕಳೆದು ಹೋಗುತ್ತೆ. ನೀನು ಬದಲಾಗೋದಿಲ್ಲ, ನಿನ್ನ ಡ್ರೀಮ್ಸ್ ಕೂಡ ಬದಲಾಗೋದಿಲ್ಲ. ಡಿಸ್ಟ್ರಾಕ್ಷನ್ಸ್ ಅಂದರೆ ನಿನ್ನ ಎನ್ಮಿ ಅಲ್ಲ, ಬಟ್ ಅದು ನಿನ್ನ ಕಿಲ್ಲರ್. ಅವು ಕತ್ತಿಯನ್ನು ಇಟ್ಕೊಂಡು ನಿನ್ನನ್ನು ಕೊಲ್ಲೋದಿಲ್ಲ, ಅವು ಪಾಯ್ಸನ್ ಹಾಕಿ ನಿಧಾನವಾಗಿ ನಿನ್ನ ಲೈಫನ್ನು ಮುಗಿಸ್ತಾ ಬರುತ್ತೆ. ಡಿಸ್ಟ್ರಾಕ್ಷನ್ ನಿನ್ನ ಜೀವನದ 5ರಿಂದ 10 ವರ್ಷಗಳನ್ನು ವ್ಯಾನಿಷ್ ಮಾಡುತ್ತೆ. ನಿನ್ನ ಕ್ರಶ್ನಿಂದ ಇಗ್ನೋರ್ ಆದರೆ ಪೇಯ್ನ್ ಆಗುತ್ತೆ, ಫೇಲ್ ಆದರೆ ಪೇಯ್ನ್ ಆಗುತ್ತೆ. ಆದರೆ ಟೈಮ್ನಿಂದ ನೀನೇ ರಾಬರಿ ಮಾಡಿಕೊಂಡ್ರೆ ಅದು ಬಿಗ್ಗೆಸ್ಟ್ ಟ್ರ್ಯಾಜಡಿ. ಒಂದು ದಿನ ನಿನಗೆ ರಿಯಲೈಸ್ ಆಗುತ್ತೆ, ನಾನು ಏನೂ ಮಾಡಿಲ್ಲ ನನ್ನ ಲೈಫ್ನಲ್ಲಿ ಅಂತ. ರಿಗ್ರೆಟ್ ಮಾಡ್ತಾ ಕೂತಿರ್ತೀಯ. ಟೈಮ್ ರಿವೈಂಡ್ ಆಗೋದಿಲ್ಲ ಬ್ರೋ, ದಿಸ್ ಈಸ್ ದ ಡಾರ್ಕ್ ಟ್ರೂತ್. ಇನ್ನು ಸಿಂಪಲ್ ಸೊಲ್ಯೂಷನ್ ಏನಂದರೆ, ಡಿಸ್ಟ್ರಾಕ್ಷನನ್ನು ಕಿಲ್ ಮಾಡಬೇಕು. ಫೋನಲ್ಲಿ ಡಿಸ್ಟ್ರಾಕ್ಟ್ ಮಾಡೋ ಆ್ಯಪ್ಸ್ ಇದ್ದರೆ ಅದನ್ನು ಡಿಲೀಟ್ ಮಾಡು. ಟಾಕ್ಸಿಕ್ ಫ್ರೆಂಡ್ಸ್ ಇದ್ದರೆ ಕಟ್ ಮಾಡು. ಬಿಂಜ್ ಮಾಡೋ ಹ್ಯಾಬಿಟ್ಸ್ ಇದ್ದರೆ ಬ್ರೇಕ್ ಮಾಡು. ಬೆಡ್ನಲ್ಲಿ ಸ್ಕ್ರೋಲ್ ಮಾಡೋ ಹ್ಯಾಬಿಟ್ ಇದ್ದರೆ ಸ್ಕ್ರೀನ್ ಟೈಮನ್ನು ಕಮ್ಮಿ ಮಾಡು. ನಿನ್ನ ಟೈಮ್, ನಿನ್ನ ಎನರ್ಜಿ, ನಿನ್ನ ಅಟೆನ್ಷನ್ ಇದೆಲ್ಲ ಗೋಲ್ಡ್. ಇದನ್ನು ನೀನು ಫ್ರೀಯಾಗಿ ವೇಸ್ಟ್ ಮಾಡ್ತಾ ಇದೆಯಾ. ನೀನು ಕಂಟ್ರೋಲ್ ಮಾಡೋಕ್ಕೆ ಫೇಲ್ಯೂರ್ನ ಮೀನಿಂಗನ್ನು ತಿಳ್ಕೋಬೇಕು. ಡಿಸ್ಟ್ರಾಕ್ಷನ್ ನನ್ನ ಡ್ರೀಮ್ಸನ್ನು ಕಿಲ್ ಮಾಡೋಕ್ಕೂ ಮುಂಚೆ ನಾನು ಅದನ್ನು ಕಿಲ್ ಮಾಡ್ತೀನಿ ಅನ್ನೋ ಮೈಂಡ್ಸೆಟ್ಟನ್ನು ಡೆವಲಪ್ ಮಾಡ್ಕೋಬೇಕು. ಬ್ರೋ, ನಿನ್ನ ಫ್ಯೂಚರ್ ನಿನ್ನ ಕೈನಲ್ಲೇ ಇದೆ. ಇನ್ನೂ ಒಂದು ಡಿಸಿಷನ್ ಸಾಕು. ಇಂದಿನಿಂದಲೇ ಡಿಸ್ಟ್ರಾಕ್ಷನ್ಸ್ಗೆ ಅಂತ್ಯ ಹೇಳು. ಕಿಲ್ ದೆಮ್ ಆರ್ ದೇ ವಿಲ್ ಕಿಲ್ ಯು. ಜೀವನ ಒಂದು ಬ್ಯಾಟಲ್ ಫೀಲ್ಡ್. ಇಲ್ಲಿ ವಾರಿಯರ್ ಆಗಬೇಕು ಅಂದರೆ ಮೊದಲು ಎನಿಮೀಸ್ನ ಫಿನಿಷ್ ಮಾಡಬೇಕು. ನಿನ್ನ ಎನಿಮೀಸ್ ಅಂದರೆ ಫೇಲ್ಯೂರ್ ಅಲ್ಲ, ನಿನ್ನ ಎನಿಮೀಸ್ ಅಂದರೆ ಡಿಸ್ಟ್ರಾಕ್ಷನ್ಸ್. ನೀನು ವಾರಿಯರ್ ಆಗೋಕ್ಕೆ ರೆಡಿ ಅಂದರೆ ಈ ಒಂದು ಮಾತನ್ನು ನೆನಪಿನಲ್ಲಿ ಇಟ್ಕೋ, ಕಿಲ್ ಆಲ್ ಯುವರ್ ಡಿಸ್ಟ್ರಾಕ್ಷನ್. ಅಲ್ಲಿಂದಲೇ ನಿನ್ನ ಹೊಸ ಜೀವನ ಸ್ಟಾರ್ಟ್ ಆಗುತ್ತೆ.